ಅದೇನಪ್ಪ ಅಂತಂತಂದರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಮ್ಮಲ್ಲಿ ಬಡವರು ನಮಗೆ ಕೊಡಲಿ ಎಷ್ಟಿದ್ದಾರೆ ರೀ ಮತ್ತೆಲ್ಲಿದ್ದಾರೆ ನಮಗೆ ಬೇಕು ಎಲ್ಲರೂ ಸುಲಭಬಿಟ್ಟದು. ಅದು ಒಂದು ಸರ್ಕಾರದ ಕೆಲಸ ಬಡತನ ಹೋಗಲಾಡಿಸೋದು ನಮ್ಮಲ್ಲಿ ಯಾರು ತಡೆಯಲೂ ಇಲ್ಲ. ಮತ್ತು ಮೂಲತಃ ಈ ನಮ್ಮ ರಾಜಕಾರಣಿಗಳು ಯಾವುದೇ ಕಾಂಗ್ರೆಸ್ಗಿರಲಿ ಬಿ ಜೆ ಪಿಗಿರಲಿ ಮತ್ತಾವುದೇ ಪಕ್ಷದಿರಲಿ ಮೀಸಲಾತಿ ಒಂದು ಸಿಕ್ಕ ನಾವು ಇಡೀ ಮುಗಿದಪ್ಪ ಗೆದ್ದು ಬಿಟ್ಟಿವಿ ಅನ್ನುವಂಥ ಮನಸ್ಥಿತಿಗೆ ಬಂದುಬಿಟ್ಟಿದ್ದು ನಾವು ಇವತ್ತು. ಇದನ್ನು ನಮ್ಮ ಜನರಲ್ಲೂ ಒಂದು ಸೇರಿಬಿಟ್ಟದು. ಹೌದು ಮೀಸಲಾತಿದ್ರೆ ಎಲ್ಲ ಆಗ್ತದೆ ಅಂತಾರೆ. ಅಲ್ಲರಿ ಮೀಸಲಾತಿ ಎಷ್ಟೆಲ್ಲ ಕೊಡಲಿಕ್ಕೆ ಸಾಧ್ಯ ಉದ್ಯೋಗ. ಈಗಾಗಲೇ ಸೆಂಟ್ರಲ್ ಗೌರ್ಮೆಂಟ್ದಾಗೆಲ್ಲ ಉದ್ಯೋಗಗಳನ್ನು ಪ್ರೈವೇಟ್ದವ್ರಿಗೆ ಕೊಟ್ಬಿಟ್ಟಿದ್ದಾರೆ. ಪ್ರೈವೇಟ್ದವ್ರನ್ನ ಕೇಳಿದ ತಕ್ಷಣ ನಾವ್ಯಾಕೆ ತೊಗೊಳ್ರಿ ನಿಮ್ಮ ಒಂದು ರಿಸರ್ವೇಷನ್ ಬಗ್ಗೆ ನಾವ್ಯಾಕೆ ಜನ ತೊಗೊಳ್ಳಿ ನಮ್ಮಲ್ಲಿ ಅಂತ ಕೇಳ್ತಾರೆ. ನಮಗೆ ನಿಮ್ಮ ಇದು ಬೇಕಾಗಿಲ್ಲಪ್ಪ, ನಮ್ಗೆ ನಿಮ್ಮ ಗ್ರ್ಯಾಂಟೇ ಬೇಡ ಅಂತ ಇದ್ದಾರೆ. ಯಾವುದಕ್ಕಾದ್ರು ಸರ್ಕಾರ ಗ್ರ್ಯಾಂಟ್ ಬೇಡ, ನಾವು ದುಡಿಸ್ಕೊಳ್ತೀವಿ ಮಾಡ್ತೀವಿ, ಬಟ್ ಲೋನ್ ಕೊಡಿಸ್ಬಿಡ್ರಿ ಸಾಕು, ನಾವು ನಮ್ಮ ಕೆಲಸ ನಾವು ಮಾಡ್ಕೊಳ್ತೀವಿ ಅನ್ನೋಂಥ ಪರಿಸ್ಥಿತಿ ಪ್ರೈವೇಟ್ದವ್ರು ಇದ್ದಾರೆ. ಯಾಕಂದರೆ ಅವ್ರು ದುಡ್ಡು ಹಾಕಿ ದುಡ್ಡು ತೆಗೆದು ವ್ಯಾಪಾರ ಮಾಡ್ತಾಯಿದ್ದಾರೆ. ಶಿಕ್ಷಣ ಕ್ಷೇತ್ರ ವ್ಯಾಪಾರ ಆಗಿರ್ಬೇಕಂತಂದ್ರೆ ರೀ, ಯಾವುದೇ ಕ್ಷೇತ್ರ ಆಗಲಿ ಇಂಡಸ್ಟ್ರಿ ಒಳಗಿರೋ ವ್ಯಾಪಾರಿಗಳನ್ನಾಗ್ಯವ ಅವ್ರು ನಮ್ಮ ಲಾಭದಷ್ಟು ನೋಡ್ತಾರೆ. ಅವ್ರು ಉಳಿದ ವಿಷಯ ನೋಡ್ಲಿಕ್ಕೆ ಹೋಗೋದಿಲ್ಲ. ಲೋಕ ಕಲ್ಯಾಣಕಾರಕವಾಗಿ ಅವ್ರು ಯಾವ ಕೆಲಸನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಮಾಡೋದಿಲ್ಲ. ಈಗ ನಮ್ಮ ಕಲ್ಯಾಣದ್ರಿ ನಾವು ದುಡ್ಡು ಹಾಕಿದ್ದೀವಿ, ನಾವು ದುಡ್ಡು ಅವ್ರು ತಪ್ಪಂತಲ್ಲ. ಬಿಲ್ಡಿಂಗ್ ಕಟ್ಟಿಸ್ತಾರೆ ಸ್ಕೂಲ್ ಸಲುವಾಗಿ, ಅಥವಾ ಉದ್ಯಮಿ ಸಲ ಬಿಲ್ಡಿಂಗ್ ಕಟ್ಟಿಸ್ತಾರೆ, ಮಷಿನರಿ ತರ್ತಾರೆ, ಮತ್ತೇನೋ ಮಾಡ್ತಾರೆ, ದುಡ್ಡು ತಾವು ಹಾಕ್ತಾರೆ, ಸಾಲ ತೆಗಿತಾರೆ. ಅಂದಾಗ ಇನ್ನೊಬ್ರು ಹೇಳ್ದಂಗೆ ಯಾಕೆ ಹೇಳ್ತಾರೆ ರೀ, ತಮಗೆ ಲಾಭ ಯಾರಿಂದ ಆಗ್ತದೋ ಅವ್ರಿಗೆ ಹೆಚ್ಚು ಕೊಡ್ತಾರೆ ಪಗಾರ. ಯಾರಿಂದ ಅಷ್ಟೇ ದುಡಿಸ್ಲೋಗಿಟ್ಟದೋ ಅವ್ರಿಗೆ 5,000 2,000 10,000 ಕೊಟ್ಟು ದುಡಿಸ್ಕೊಳ್ತಾರೆ. ಇದೆಲ್ಲ ಕಡೆ ಇದ್ದಿದ್ದು ಶಿಕ್ಷಣ ಕ್ಷೇತ್ರದಲ್ಲಿರಲಿ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇರಲಿ, ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ಇರಲಿ, ಎಲ್ಲೂ ಇರಲಿ.